ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾಗ ವಿಲೇಜ್ ಅಕೌಂಟೆಂಟ್ ಭುವನ ದುರ್ಮರಣವನ್ನ ಹೊಂದಿದ್ದಾರೆ. ಇನ್ನು ಮುಗಿಲು ಮುಟ್ಟಿದ ಮೃತ ಭುವನ ಕುಟುಂಬಸ್ಥರ ಆಕ್ರಂದನ. ಭುವನ ಕುಟುಂಬಸ್ಥರ ಆಕ್ರಂದನ. ನೆಲಮಂಗಲದ ವರದನಾಯಕನಹಳ್ಳಿಯಲ್ಲಿ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಮೇಲಾಧಿಕಾರಿಗಳ ಒತ್ತಡದಿಂದಲೇ ಮಗಳ ಸಾವು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ವಿಲೇಜ್ ಅಕೌಂಟೆಂಟ್ ಭುವನ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಮಾಡಲಾಗಿದೆ. ಇನ್ನು ತಾತನ ಸಮಾಧಿ ಬಳಿಗೆ ಭುವನ ಅಂತ್ಯಕ್ರಿಯೆ. ನೆಲಮಂಗಲದ ವರದನಾಯಕನಹಳ್ಳಿ ಮೇಲಾಧಿಕಾರಿಗಳ ಒತ್ತಡದಿಂದಲೇ ಮಗಳ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ. ಇನ್ನೊಂದು ಕಡೆ ಬಿಎಲ್ಒಗಳು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಇನ್ನೊಂದು ಕಡೆ ಕುಟುಂಬಸ್ಥರ ಆಕ್ರಂದನ. ಇನ್ನು ವಿಲೇಜ್ ಅಕೌಂಟೆಂಟ್ ಭುವನ 7 ವರ್ಷಗಳಿಂದ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇನ್ನು ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾಗ ವಿಲೇಜ್ ಅಕೌಂಟೆಂಟ್ ಭುವನ ಮೃತಪಟ್ಟಿದ್ದಾರೆ. ಇನ್ನು ಇಲ್ಲಿ ಕೆಲಸದ ಒತ್ತಡವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮದುವೆ ನಡೆಯಬೇಕಿದ್ದ ಮನೆಯಲ್ಲೀಗ ಸೂತಕದ ವಾತಾವರಣ. ಮಗಳ ಮದುವೆ ಕನಸು ಕಂಡವರಿಂದ ತಿಥಿಗೆ ಸಿದ್ಧತೆ. ಇನ್ನು ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಒಂದ್ ಕಡೆ ಅಪಘಾತದ ಬಳಿಕ ರಸ್ತೆ ಮತ್ತೆ ನರಳಿ ಪ್ರಾಣವನ್ನ ಬಿಟ್ಟಿದ್ದಾರೆ. ತುಮಕೂರು ತಾಲೂಕು ಗೂಳೂರಿನಲ್ಲಿ ನಿನ್ನೆ ಬೆಳಿಗ್ಗೆ ನಡೆದಿದ್ದ ಘಟನೆ ಇದು. ಮದುವೆ ನಡೆಯಬೇಕಿದ್ದ ಮನೆಯಲ್ಲೀಗ ಸೂತಕ ಛಾಯೆ ಮೂಡಿದೆ. ಇನ್ನು ಮಕ್ಕಳ ಮದುವೆಯನ್ನ ಕನಸು ಕಂಡವರಿಂದ ತಿಥಿಗೆ ಸಿದ್ಧತೆಯನ್ನ ಮಾಡಿದ್ದಾರೆ. ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಇನ್ನು 27 ವರ್ಷ ಮದುವೆಗೆ ಕೂಡ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಕುಟುಂಬಸ್ಥರು. ಇನ್ನೇನು ಮದುವೆ ಮಾಡಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆಕೆಗೆ 27 ವರ್ಷ. ಸತತ 6 ವರ್ಷದಿಂದ ವಿಲೇಜ್ ಅಕೌಂಟೆಂಟ್ ಆಗಿ ಭುವನ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಮಕ್ಕಳ ಮದುವೆಯನ್ನ ಕಂಡಿದ್ದ ಹೆತ್ತವರಿಗೆ ಈಗ ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಅಪಘಾತದ ಬಳಿಕ ರಸ್ತೆಯ ಮಧ್ಯೆ ನರಳಿ ಸಾವನ್ನಪ್ಪಿದ್ದಾಳೆ. ನಮ್ಮ ಕೈಲಿ ಏನು ಹೇಳ್ತಿರ್ಲಿಲ್ಲ. ಬೆಳಿಗ್ಗೆ 6:15 ಹೊರಟಿದ್ರು. ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದ ವಿಷಯ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಅಥವಾ ಆ ಥರದ್ದು ಏನಾದ್ರು ಒತ್ತಡಗಳಿತ್ತು? ಈ ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬ ಕೆಲಸಗಳಿತ್ತು ಅಂತ ಏನಾದ್ರು ಹೇಳಿದ್ರೆ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ. ಅವ್ರು ತಮ್ಮ ಕೈಲಿ ಹೇಳ್ಕೊಳೋರು. ಯಾರಾದರೂ ಆಫೀಸರ್ಸ್ ಏನಾದ್ರು ಅಂದಿದ್ರು ಅಂತಂದ್ರೆ ಇದೇ ಟೈಮಿಗೆ ಬರಬೇಕು ಆ ರೀತಿ? DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು ಅಂತ. ನಮ್ಮ ಕೈಲಿ ಏನು ಹೇಳ್ತಿರ್ಲಿಲ್ಲ. ಬೆಳಿಗ್ಗೆ 6:15 ಹೊರಟಿದ್ರು. ಇನ್ನು ಭುವನ ಸಾವಿಗೆ ಮೇಲಾಧಿಕಾರಿಗಳ ಒತ್ತಡವೇ ಕಾರಣ ಅಂತ ಹೇಳಿ ಆ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಇನ್ನು ನನ್ನ ಜೊತೆ ಏನು ಹೇಳ್ಕೊಳ್ತಾ ಇರಲಿಲ್ಲ ಭುವನ. ಆಕೆ ತನ್ನ ತಮ್ಮನ ಜೊತೆ
ಎಲ್ಲ ಹೇಳ್ಕೊಳ್ತಾ ಇದ್ಲು ಅಂತ ಹೇಳಿ ಅಳ್ತಾ ಇದ್ದಾರೆ. ಅಪಘಾತದ ಬಳಿಕ ರಸ್ತೆ ಮತ್ತೆ ಭುವನ ನರಳಿ ಸಾವನ್ನಪ್ಪಿದ್ದಾರೆ. ಇನ್ನು ಸರ್ಕಾರದ ಒತ್ತಡವೇ ಕಾರಣ ಅಂತ ಹೇಳಿ ಇಲ್ಲಿ ಆಕೆ ತಾಯಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ. ಇನ್ನು 27 ವರ್ಷ ಅಷ್ಟೇ ಆಕೆಗೆ ಮದುವೆ ಮಾಡಬೇಕು ಅಂತ ಹೇಳಿ ಅವರ ಮನೆಯಲ್ಲಿ ಎಲ್ಲ ರೀತಿಯಾಗಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಆದರೆ ಇನ್ನು ಬೆಳಿಗ್ಗೆ 6:15ಗೆ ಅವಳು ಹೊರಟೋದ್ಲು. ಇನ್ನು ಈ ರೀತಿ ಸುದ್ದಿ ಬಂದಾಗ ನನಗೆ ಆಘಾತ ಆಯಿತು ಅಂತ ಹೇಳಿ ಅವರು ತಾಯಿ ಹೇಳ್ತಾ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಇನ್ನು ಮಗಳ ಮದುವೆಯನ್ನು ಕನಸು ಕಂಡವರಿಗೆ ಇಲ್ಲಿ ಕರುಳು ಹಿಂಡುವಂತಿದೆ ಭುವನ ಕೊನೆ ಕ್ಷಣದ ದೃಶ್ಯ. ಇನ್ನು SIR ಪ್ರಕ್ರಿಯೆ TC ಅವರು ನಮಗೆ ಹೇಳಿದ್ದಾರೆ, ಅಮ್ಮ ನಾವು ಮಾಡಲೇಬೇಕು ಅಂತ ಹೇಳಿ ಅಮ್ಮನ ಜೊತೆ ಹೇಳ್ಕೊಳ್ತಾ ಇದ್ರು. ಇನ್ನು ಅಮ್ಮನೂ ಕೂಡ ಇಲ್ಲಿ ಅವರು ಹೇಳ್ತಾ ಇದ್ರು, ಅವರಮ್ಮ ಕೆಲಸದ ಒತ್ತಡವೇ ಇದಕ್ಕೆಲ್ಲ ಕಾರಣ, ಸರ್ಕಾರವೇ ಇದಕ್ಕೆಲ್ಲ ಹೊಣೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೂರ್ತಿ, ಇಲ್ಲಿ ಅವ್ರ ತಾಯಿ ಅಳ್ತಾ ಸರ್ಕಾರವೇ ಇದಕ್ಕೆ ಹೊಣೆ, ನನ್ನ ಮಗಳ ಸಾವಿಗೆ ಸರ್ಕಾರವೇ ಕಾರಣ, DC ಕಾರಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೂರ್ತಿ? ಅಂಕಿತಾ, ಹೌದು, ಸಾಕಷ್ಟು ಆಕ್ರೋಶ ಮಾಡ್ತಾರಂತದ್ದು. ಏನು ತುಮಕೂರು ಜಿಲ್ಲೆ BLO ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತ ಭುವನ ಅವರ ಅಪಘಾತದಲ್ಲಿ ಏನು ಮೃತಪಟ್ಟರು, ಆಗಿನಿಂದನೂ ಕೂಡ ಸಿಬ್ಬಂದಿಗಳು ಮತ್ತು ಸಹಪಾಠಿಗಳು ಸಾಕಷ್ಟು ಏನು ಒತ್ತಡ ಇತ್ತು ಅಂತ ಪ್ರತಿಭಟನೆಗಳನ್ನ ನಿರಂತರವಾಗಿ ತುಮಕೂರಲ್ಲಿ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಪ್ರಕ್ರಿಯೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಅಲ್ಲಿಂದ ಮರಣೋತ್ತರ ಪರೀಕ್ಷೆಯನ್ನ ತುಮಕೂರಿನಲ್ಲಿ ನಡೆಸಿ ನೆಲಮಂಗಲಕ್ಕೆ ಏನು ಅವರ ಸ್ವಂತ ಗ್ರಾಮ ಇದೆ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮೃತದೇಹವನ್ನ ತಂದು ಈಗ ಒಕ್ಕಲಿಗ ಸಂಪ್ರದಾಯದಂತೆ ಏನು ವಿಧಿವಿಧಾನಗಳನ್ನ ನೆರವೇರಿಸಿ ಈಗಷ್ಟೇ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಅವರ ಏನು ಬರ್ದಿ ಗ್ರಾಮದಲ್ಲಿ ಇರುವಂತ ಅದ ಸಮೀಪದಲ್ಲಿ ಇರುವಂತ ಒಂದು ಸಮಾಧಿ ಇದೆ ಇವರ ಹಿರಿಯರದು, ಅಂದ್ರೆ ಅವರ ತಾತನವರ ಸಮಾಧಿ ಪಕ್ಕದಲ್ಲಿ ಇದೊಂದು ಅಂತ್ಯಕ್ರಿಯೆಯನ್ನ ಈಗಷ್ಟೇ ಮುಗಿಸಿದ್ರು. ಹಾಗಾಗಿ ಏನು ಸಾಕಷ್ಟು ಜನ ಕೂಡ ಸೇರಿದ್ರು. ಏನ ಮೃತದೇಹ ಏನು ಕುಟುಂಬಕ್ಕೆ ಆಧಾರ ಆಗಿದ್ದಂತ ಭುವನವ್ರನ್ನ ಕಳ್ಕೊಂಡು ಒಂದ್ ಕಡೆ ಏನು ಅವ್ರ ತಾಯಿ ಅವ್ರ ತಂದೆ ಏನು ಸಾಕಷ್ಟು ನೋವಿನಲ್ಲಿ ಇದ್ದಾರೆ. ಈಗ ಏನು ಒಂದು ದುಃಖವನ್ನ ಭರಿಸುವ ನಿಟ್ಟಿನಲ್ಲಿ ಏನು ನೆಲಮಂಗಲ ಶಾಸಕರಾದಂತ ಶ್ರೀನಿವಾಸ್ ಅವರು ಬಂದು ಅವರಿಗೆ ಸಾಂತ್ವನ ಹೇಳಿದ್ರು. ಮತ್ತೆ ಸಾಕಷ್ಟು ಅವ್ರ ಜೊತೆಲಿ ಕೆಲಸ ಮಾಡಿದಂತವ್ರು ಅಂತ್ಯಕ್ರಿಯೆಯಲ್ಲಿ ಏನು ಭಾಗವಹಿಸಿದ್ರು. ಹಾಗಾಗಿ ಏನು ಅಲ್ಲೇ ತುಮಕೂರಿನಲ್ಲಿ ಏನು ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡ ಇದೆ ಅಂತ ಹೇಳಿ ಏನು ಇದು ಕೆಲಸ ಕಾರ್ಯಗಳನ್ನ ಮಾಡೋ ನಿಟ್ಟಿನಲ್ಲಿ ಏನ್ BLO ಆಗಿ ಕಾರ್ಯನಿರ್ವಹಿಸಿದ್ರು. ಸರಿಯಾದ ಸಮಯಕ್ಕೆ ಹೋಗ್ಬೇಕು, ಮತ್ತೆ ಇಂತಿಷ್ಟೇ ಇದನ್ನ ಪೂರೈಸಬೇಕು ಅಂತ ಒತ್ತಡ ಕೂಡ ಏರಿದ್ರು ಅನ್ನೋದಾಗಿದೆ. ಹಾಗಾಗಿ ರಾಜೇಶ್ವರಿಯ ಅಮಾನತು ಕೂಡ ಆಗ್ಬೇಕು, ಸಾಕಷ್ಟು ಪ್ರೆಷರ್ ಹಾಕಿದ್ರು. ಆ ಪ್ರೆಷರ್ನ ಹಿನ್ನೆಲೆಯಲ್ಲಿ ಏನು ಹೋಗುವಂತ ಸಂದರ್ಭದಲ್ಲಿ ಲಾರಿಗೆ ಏನೋ ಅವರ ಆಕ್ಟಿವ್ ಇದೆ, ಅದು ಡಿಕ್ಕಿ ಆಗಿ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ಮಾಡ್ತಾ ಇರೋಂಥದ್ದು. ಒಟ್ಟಾರೆ ವರದನಾಯಕನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಈಗಷ್ಟೇ ಮುಗಿದಿದೆ. ಸಾಕಷ್ಟು ಜನ ಏನು ಸಾವಿರಾರು ಜನ ಇಲ್ಲಿಗೆ ಅಂತ್ಯಕ್ರಿಯೆಗೆ ಬಂದಿದ್ರು. ಈಗಷ್ಟೇ ಎಲ್ಲ ವಿಧಿವಿಧಾನಗಳು ಮುಗಿದಿದೆ. ಅಂಕಿತಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.